ಹಂಚಿಕೆಗೆ ಕಾಶ್ಯಪ್ನವರು ಸನ್ನಿನ ಸಭೆ ಮಾಡಿ ನೋಡಿ ಬದಲಾವಣೆ ಮಾಡಬೇಕು, ಇಲ್ಲದೇ ನಮ್ಮ ನಿರ್ಧಾರ ಮುಂದೆ ತಗೋತ ಮಾಡ್ತೀನಿ ಅಂತ ಹೇಳಿ. ನೋಡಿ, ಅವರು ಯಾವುದೇ ನಿರ್ಣಯ ತಗೊಳ್ಳಿಕ್ಕೆ ಸ್ವತಂತ್ರರು. ಇದನ್ನು ವರಿಷ್ಠರು ನಿರ್ಣಯ ತಗೊಂಡ್ಮೇಲೆ ಅವ್ರು ಈ ಬಗ್ಗೆ ಚಿಂತನೆ ಮಾಡಬಾರ್ದು. ಯಾಕಂತಂದರೆ ಹೋದ ಸರ್ತಿ ಅವ್ರಿಗೆ ಟಿಕೆಟ್ ಕೊಟ್ಟಿದ್ವಿ, ನಾನೇ ಸ್ವತಃ ಉಸ್ತುವಾರಿ ಇದ್ದೆ, ನನ್ನ ಶಕ್ತಿ ಮೀರಿ ಪ್ರಯತ್ನ ಮಾಡಿದ್ದೀನಿ, ಅದು ವಿಜಯಾನಂದ್ಗೂ ಗೊತ್ತಿದೆ. ಸರ್ವೆ ರಿಪೋರ್ಟಲ್ಲಿ ನನ್ನ ಹೆಸರೇ ಇಲ್ಲ ಅಂದರೆ ಹೆಂಗೆ ಅಂತ ಅವ್ರು ಗಣ್ಯರಾಗ್ತಾರೆ. ಅದು ನಿಮಗೆ ಸರ್ವೆ ಅವ್ರಿಗೆ ಹೋಗಿ ಕೇಳಬೇಕು, ನಾ ಹೆಂಗೆ ಹೇಳೋಕ್ಕಾಗ್ತದೆ? ಸ್ವಲ್ಪ ವೈಯಕ್ತಿಕವಾಗಿ ಭೇಟಿಯಾಗಿ ಸಮಾಧಾನ ಮಾಡುವಂಥದ್ದು 100%. ಇನ್ನೂ 100 ಸರ್ತಿ ಪ್ರಯತ್ನ ಮಾಡ್ತೀವಿ ನಾವು. ನಾನು 3 ಸರ್ತಿ ಅವ್ರಿಗೆ ಫೋನ್ ಮಾಡಿದೆ, ಬರ್ಲೇನಂತ ಕೇಳಬೇಕಂದೆ, ಅವ್ರು ಯಾವುದೂ ಉತ್ತರ ಕೊಟ್ಟಿಲ್ಲ. ನೋಡೋಣ ಅವ್ರ ರಕ್ಷಿತಾ ಇತಿ ಆಗಿರ್ಬೋದು, ಅವರು ಸಹ ನೀಲಿ ಕಣ್ಣೀರು ಹಾಕಿದ್ದಾರೆ. ರಕ್ಷಿತಾ ಇಟಿ ಅವರು ಓಪನ್ ಆಗಿ ಹೇಳಿದ್ದಾರೆ, 4 ಪಕ್ಷ ಏನು ನಿರ್ಣಯ ತೊಗೊಂಡಿರ್ತೀನಿ ಅದನ್ನು ಹೇಳೋಲ್ರಲ್ಲ ನೀವು. ಕಣ್ಣೀರು ಎಲ್ಲರಿಗೂ ಇರ್ತದೆ ರೀ. ಯಾರು ಟಿಕೆಟಿಗೆ ಅರ್ಜಿ ಹಾಕಿರ್ತಾರೆ ಸಿಗಬೇಕು ಅನ್ನೋ ಆಸೆ ಇರ್ತದೆ, ಸ್ವಾಭಾವಿಕಲ್ಲ ಅದು. ಸಿಗದೆ ಇದ್ರೆ ಹಿಂದಿಲ್ಲಿ ಸಿಕ್ಕಿಲ್ಲ ಅಂದರೂ ಕಾಂಗ್ರೆಸ್ನಲ್ಲಿ ಅವ್ರಿಗೆ ಹಿಂದಿಲ್ಲ ನಾಳೆ ಭವಿಷ್ಯ ಇದ್ದೇ ಇದೆ. ರಾಜ್ಯದಲ್ಲಿ ಇನ್ನೂ ನಮ್ಮದು 4 ವರ್ಷ 2 ತಿಂಗಳು ಸರ್ಕಾರ ಇದೆ, ಸಾಕಷ್ಟು ಅವಕಾಶಗಳಿದ್ದಾವೆ. ಈವನ್ ವೀಣಾಗೂ ಮಾಡ್ತಾರೆ ಏನಾದರೂ. ಕಾಶ್ಯಪ್ನವರು ಸನ್ನಿನ ಸಭೆ ಮಾಡಿ ನೋಡಿ ಬದಲಾವಣೆ ಮಾಡಬೇಕು, ಇಲ್ಲದೇ ನಮ್ಮ ನಿರ್ಧಾರ ಮುಂದೆ ತಗೋತ ಮಾಡ್ತೀನಿ ಅಂತ ಹೇಳಿ. ನೋಡಿ, ಅವರು ಯಾವುದೇ ನಿರ್ಣಯ ತಗೊಳ್ಳಿಕ್ಕೆ ಸ್ವತಂತ್ರರು. ಇದನ್ನು ವರಿಷ್ಠರು ನಿರ್ಣಯ ತಗೊಂಡ್ಮೇಲೆ ಅವ್ರು ಈ ಬಗ್ಗೆ ಚಿಂತನೆ ಮಾಡಬಾರ್ದು. ಯಾಕಂತಂದರೆ ಹೋದ ಸರ್ತಿ ಅವ್ರಿಗೆ ಟಿಕೆಟ್ ಕೊಟ್ಟಿದ್ವಿ, ನಾನೇ ಸ್ವತಃ ಉಸ್ತುವಾರಿ ಇದ್ದೆ, ನನ್ನ ಶಕ್ತಿ ಮೀರಿ ಪ್ರಯತ್ನ ಮಾಡಿದ್ದೀನಿ, ಅದು ವಿಜಯಾನಂದ್ಗೂ ಗೊತ್ತಿದೆ. ಸರ್ವೆ ರಿಪೋರ್ಟಲ್ಲಿ ನನ್ನ ಹೆಸರೇ ಇಲ್ಲ ಅಂದರೆ ಹೆಂಗೆ ಅಂತ ಅವ್ರು ಗಣ್ಯರಾಗ್ತಾರೆ. ಅದು ನಿಮಗೆ ಸರ್ವೆ ಅವ್ರಿಗೆ ಹೋಗಿ ಕೇಳಬೇಕು, ನಾ ಹೆಂಗೆ ಹೇಳೋಕ್ಕಾಗ್ತದೆ? ಸ್ವಲ್ಪ ವೈಯಕ್ತಿಕವಾಗಿ ಭೇಟಿಯಾಗಿ ಸಮಾಧಾನ ಮಾಡುವಂಥದ್ದು 100%. ಇನ್ನೂ 100 ಸರ್ತಿ ಪ್ರಯತ್ನ ಮಾಡ್ತೀವಿ ನಾವು. ನಾನು 3 ಸರ್ತಿ ಅವ್ರಿಗೆ ಫೋನ್ ಮಾಡಿದೆ, ಬರ್ಲೇನಂತ ಕೇಳಬೇಕಂದೆ, ಅವ್ರು ಯಾವುದೂ ಉತ್ತರ ಕೊಟ್ಟಿಲ್ಲ. ನೋಡೋಣ ಅವ್ರ ರಕ್ಷಿತಾ ಇತಿ ಆಗಿರ್ಬೋದು, ಅವರು ಸಹ ನೀಲಿ ಕಣ್ಣೀರು ಹಾಕಿದ್ದಾರೆ. ರಕ್ಷಿತಾ ಇಟಿ ಅವರು ಓಪನ್ ಆಗಿ ಹೇಳಿದ್ದಾರೆ, 4 ಪಕ್ಷ ಏನು ನಿರ್ಣಯ ತೊಗೊಂಡಿರ್ತೀನಿ ಅದನ್ನು ಹೇಳೋಲ್ರಲ್ಲ ನೀವು. ಕಣ್ಣೀರು ಎಲ್ಲರಿಗೂ ಇರ್ತದೆ ರೀ. ಯಾರು ಟಿಕೆಟಿಗೆ ಅರ್ಜಿ ಹಾಕಿರ್ತಾರೆ ಸಿಗಬೇಕು ಅನ್ನೋ ಆಸೆ ಇರ್ತದೆ, ಸ್ವಾಭಾವಿಕಲ್ಲ ಅದು. ಸಿಗದೆ ಇದ್ರೆ ಹಿಂದಿಲ್ಲಿ ಸಿಕ್ಕಿಲ್ಲ ಅಂದರೂ ಕಾಂಗ್ರೆಸ್ನಲ್ಲಿ ಅವ್ರಿಗೆ ಹಿಂದಿಲ್ಲ ನಾಳೆ ಭವಿಷ್ಯ ಇದ್ದೇ ಇದೆ. ರಾಜ್ಯದಲ್ಲಿ ಇನ್ನೂ ನಮ್ಮದು 4 ವರ್ಷ 2 ತಿಂಗಳು ಸರ್ಕಾರ ಇದೆ, ಸಾಕಷ್ಟು ಅವಕಾಶಗಳಿದ್ದಾವೆ. ಈವನ್ ವೀಣಾಗೂ ಮಾಡ್ತಾರೆ ಏನಾದರೂ. ಕಾಶ್ಯಪ್ನವರು ಸನ್ನಿನ ಸಭೆ ಮಾಡಿ ನೋಡಿ ಬದಲಾವಣೆ ಮಾಡಬೇಕು, ಇಲ್ಲದೇ ನಮ್ಮ ನಿರ್ಧಾರ ಮುಂದೆ ತಗೋತ ಮಾಡ್ತೀನಿ ಅಂತ ಹೇಳಿ. ನೋಡಿ, ಅವರು ಯಾವುದೇ ನಿರ್ಣಯ ತಗೊಳ್ಳಿಕ್ಕೆ ಸ್ವತಂತ್ರರು. ಇದನ್ನು ವರಿಷ್ಠರು ನಿರ್ಣಯ ತಗೊಂಡ್ಮೇಲೆ ಅವ್ರು ಈ ಬಗ್ಗೆ ಚಿಂತನೆ ಮಾಡಬಾರ್ದು. ಯಾಕಂತಂದರೆ ಹೋದ ಸರ್ತಿ ಅವ್ರಿಗೆ ಟಿಕೆಟ್ ಕೊಟ್ಟಿದ್ವಿ, ನಾನೇ ಸ್ವತಃ ಉಸ್ತುವಾರಿ ಇದ್ದೆ, ನನ್ನ ಶಕ್ತಿ ಮೀರಿ ಪ್ರಯತ್ನ ಮಾಡಿದ್ದೀನಿ, ಅದು ವಿಜಯಾನಂದ್ಗೂ ಗೊತ್ತಿದೆ. ಸರ್ವೆ ರಿಪೋರ್ಟಲ್ಲಿ ನನ್ನ ಹೆಸರೇ ಇಲ್ಲ ಅಂದರೆ ಹೆಂಗೆ ಅಂತ ಅವ್ರು ಗಣ್ಯರಾಗ್ತಾರೆ. ಅದು ನಿಮಗೆ ಸರ್ವೆ ಅವ್ರಿಗೆ ಹೋಗಿ ಕೇಳಬೇಕು, ನಾ ಹೆಂಗೆ ಹೇಳೋಕ್ಕಾಗ್ತದೆ? ಸ್ವಲ್ಪ ವೈಯಕ್ತಿಕವಾಗಿ ಭೇಟಿಯಾಗಿ ಸಮಾಧಾನ ಮಾಡುವಂಥದ್ದು 100%. ಇನ್ನೂ 100 ಸರ್ತಿ ಪ್ರಯತ್ನ ಮಾಡ್ತೀವಿ ನಾವು. ನಾನು 3 ಸರ್ತಿ ಅವ್ರಿಗೆ ಫೋನ್ ಮಾಡಿದೆ, ಬರ್ಲೇನಂತ ಕೇಳಬೇಕಂದೆ, ಅವ್ರು ಯಾವುದೂ ಉತ್ತರ ಕೊಟ್ಟಿಲ್ಲ. ನೋಡೋಣ ಅವ್ರ ರಕ್ಷಿತಾ ಇತಿ ಆಗಿರ್ಬೋದು, ಅವರು ಸಹ ನೀಲಿ ಕಣ್ಣೀರು ಹಾಕಿದ್ದಾರೆ. ರಕ್ಷಿತಾ ಇಟಿ ಅವರು ಓಪನ್ ಆಗಿ ಹೇಳಿದ್ದಾರೆ, 4 ಪಕ್ಷ ಏನು ನಿರ್ಣಯ ತೊಗೊಂಡಿರ್ತೀನಿ ಅದನ್ನು ಹೇಳೋಲ್ರಲ್ಲ ನೀವು. ಕಣ್ಣೀರು ಎಲ್ಲರಿಗೂ ಇರ್ತದೆ ರೀ. ಯಾರು ಟಿಕೆಟಿಗೆ ಅರ್ಜಿ ಹಾಕಿರ್ತಾರೆ ಸಿಗಬೇಕು ಅನ್ನೋ ಆಸೆ ಇರ್ತದೆ, ಸ್ವಾಭಾವಿಕಲ್ಲ ಅದು. ಸಿಗದೆ ಇದ್ರೆ ಹಿಂದಿಲ್ಲಿ ಸಿಕ್ಕಿಲ್ಲ ಅಂದರೂ ಕಾಂಗ್ರೆಸ್ನಲ್ಲಿ ಅವ್ರಿಗೆ ಹಿಂದಿಲ್ಲ ನಾಳೆ ಭವಿಷ್ಯ ಇದ್ದೇ ಇದೆ. ರಾಜ್ಯದಲ್ಲಿ ಇನ್ನೂ ನಮ್ಮದು 4 ವರ್ಷ 2 ತಿಂಗಳು ಸರ್ಕಾರ ಇದೆ, ಸಾಕಷ್ಟು ಅವಕಾಶಗಳಿದ್ದಾವೆ. ಈವನ್ ವೀಣಾಗೂ ಮಾಡ್ತಾರೆ ಏನಾದರೂ. और नए न्यूज़ों के लिए देखते रहिए अपना चैनल TV22 न्यूज़। लाइक करें, शेयर करें, सब्सक्राइब करें और बेल आइकन बटन दबाना ना भूलें।